ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ. ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿಲ್ಲಿ 5ರಿಂದ 6 ಉಳಿ ಮಾವಿನಕಾಯಿನ ಬಳಸಿದ್ದೀನಿ. ಇದನ್ನ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿರೋ ಮಾವಿನಕಾಯಿಗೆ ಒಂದು 4 ಸ್ಪೂನಷ್ಟು ಪುಡಿ ಉಪ್ಪು, ಇಲ್ಲ ಅಂತಂದರೆ 3 ಸ್ಪೂನಷ್ಟು ಕಲ್ಲುಪ್ಪು ಕೂಡ ಹಾಕೋಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಬಿಟ್ಬಿಡಿ, ಸೊ ದಟ್ ಈ ಥರ ನೀರು ಬಿಡುತ್ತೆ. ಈ ನೀರನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಇದಾದಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಫುಲ್ ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ 5 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಹುರ್ಕೋಬೇಕು. ಅದು ಸಿಡಿಯೋ ತನಕ ನಾವು ಈ ಥರ ಫ್ರೈ ಮಾಡಿಕೊಡ್ಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಒಂದು 2ರಿಂದ 3 ಡ್ರಾಪ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗತ್ತೆ. ಹಿಂಗನ್ನ ಇವಾಗ ಹುರ್ಕೊಬೇಕು ಎಣ್ಣೆಲಿ. ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಉಪ್ಪು ಹಾಕಿ ನೆನೆಸಿರೋ ಉಪ್ಪಿನಕಾಯಿಗೆ ಮಿಕ್ಸಿಗೆ ಹಾಕಿರೋ ಪುಡಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಅದಕ್ಕೆ ಸಾಸಿವೆ ಎಣ್ಣೆನ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಸಾಸಿವೆ ಎಣ್ಣೆ ಬಳಸಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ. ನಾನಿಲ್ಲಿ 150 ml ಅಷ್ಟು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಇದು ಎಣ್ಣೆ ಆಪ್ಷನಲ್, ಬೇಕು ಅಂದರೆ ನೀವು ಹಾಕೋಬೋದು, ಇಲ್ಲ ಅಂತಂದರೆ ಹಾಗೇ ಉಪ್ಪಿನಕಾಯಿನ ಬಾಟಲಲ್ಲಿ ಹಾಕಿ ಎತ್ತಿಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಟಲಲ್ಲಿ ಒಂದು 2-3 ಡೇಸ್ ಬಿಟ್ಟು ಯೂಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಎಷ್ಟು ಈಸಿ ಮತ್ತು ಕ್ವಿಕ್ಕಾಗೆ ಇದೆ ಅಲ್ವಾ? ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಸತಿ ಮಾವಿನಕಾಯಿ ಸೀಸನಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.